ನಾವಿವತ್ತು ಚಿಕ್ಕಮಂಗ್ಳೂರು ಹತ್ರ ಡೆಲಿವರಿ ಕೊಡ್ತಾ ಇದ್ದೀವಿ. ಇದು ಮುಳ್ಳಯ್ಯನಗಿರಿ ಬೆಟ್ಟ ಏನಿದೆಯಲ್ಲ ಚಿಕ್ಕಮಂಗ್ಳೂರಲ್ಲಿ, ಅದ್ರ ಹತ್ರನೇ ಬರುತ್ತೆ. ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ರೈಟ್ ಹೋಗ್ತೀವಿ, ಕಸ್ಟಮರ್ ಮನೆಗೆ ಲೆಫ್ಟ್ ಹೋದ್ವಿ. ಇವರೇ ಕಸ್ಟಮರ್, ನೋಡ್ಬೋದು, ದರ್ಶನ್ ಅಂತ ಹೇಳಿ ಇವ್ರ ಹೆಸರು. ಇವರು ತೋಟದಲ್ಲಿ ಎಕ್ಸ್ಟ್ರೀಮ್ ಟರೇನ್ ಇದೆ, ಅಂದರೆ ಸಖತ್ ಸ್ಟೀಪ್ ಇರೋ ಜಾಗಗಳಿದೆ. ಅಲ್ಲಿ ನಾರ್ಮಲ್ ವೆಹಿಕಲ್ಸ್ ಹೋಗಲ್ಲ, ಎಲ್ಲ 4 ವೀಲ್ ಡ್ರೈವ್ ವೆಹಿಕಲ್ಸ್ ಮಾತ್ರ ಹೋಗಬೇಕು ಅಂತ. ಸೊ ರೆಗ್ಯುಲರ್ ಜೀಪ್ ತೊಗೊಂಡು ಒಳಗೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಗಾಡಿ ತೊಗೊತಾ ಇದ್ದಾರೆ. ನಮ್ಮ ಗಾಡಿ ಸಣ್ಣ ಇರೋದ್ರಿಂದ ಅವರಿಗೆ ಎಲ್ಲ ಜಾಗಗಳಲ್ಲೂ ಈಸಿಯಾಗಿ ಹೋಗಿ ಬರುತ್ತೆ. ನಮ್ಮದು ರಿಯರ್ ವೀಲ್ ಡ್ರೈವ್ ಇದೆ, ಮತ್ತು ಜಾಗ ಸಖತ್ತು ಇಂಟೀರಿಯರ್ ಇದೆ, ಮತ್ತು ಫಾರೆಸ್ಟ್ ಏರಿಯಾ ಥರ ಕಾಡು ಥರ ಜಾಗ ಇದೆ. ಸೊ ಅಲ್ಲೆಲ್ಲ ಅವರಿಗೆ ಹೋಗಿ ಬರೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಮ್ಮ ಗಾಡಿ ತೊಗೊತಾ ಇದ್ದಾರೆ. ಇದು ನೋಡ್ಬೋದು, ಅಪ್ಪು ಕ್ಯಾಮ್ರಾದಲ್ಲಿ ಅಷ್ಟು ಅಪ್ ಅನ್ನಿಸ್ತಿಲ್ಲ, ಬಟ್ ಎಕ್ಸ್ಟ್ರೀಮ್ ಅಪ್ಪಿದೆ. ಇಲ್ಲೆಲ್ಲ ನಮ್ಮ ಗಾಡಿ ಈಸಿಯಾಗಿ ಹೋಯ್ತು. ಈ ಥರದ್ದು 4-5 ಕಡೆ ಅವ್ರ ಜಾಗದಲ್ಲಿದೆ, ಅಪ್ಪಿದೆ. ಸೊ ಎಲ್ಲ ಕಡೆನೂ ನಮ್ಮ ಗಾಡಿ ಆರಾಮಾಗಿ ಹೋಯ್ತು, ಮತ್ತು ಕಸ್ಟಮರೇ ಓಡಿಸಿದ್ರು ಎಲ್ಲ ಕಡೆನೂ. ಅವರಿಗೆ ಸಖತ್ ಈಸಿಯಾಗಿ ಹೋಗಿ ಬಂದರು. ಸೊ ಚಿಕ್ಕಮಂಗ್ಳೂರು ಆಗಿರ್ಬೋದು, ಕೂರ್ಗ್ ಸೈಡ್ ಆಗಿರ್ಬೋದು, ಎಲ್ಲೆಲ್ಲಿ ಕಾಫಿ ಎಸ್ಟೇಟ್ಸ್ ಇದೆ ಮತ್ತು ಎಕ್ಸ್ಟ್ರೀಮ್ ಟರೇನ್ಸ್ ಇದೆ, ಅಲ್ಲೆಲ್ಲ ತೋಟದೊಳಗೆ ಹೋಗಿ ಬರೋದಕ್ಕೆ ಅಂತಲೇ ನಾವು ವೆಹಿಕಲ್ ಯೂಸ್ ಮಾಡ್ಬೋದು. ಮತ್ತು ನಾರ್ಮಲ್ ಟರೇನ್ಸ್ ಇರೋರಿಗೆ ಟ್ರಾಲಿ ಸಹ ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಅದರಲ್ಲೂ ಸಹ ಲೋಡಿಂಗ್ ಮಾಡಿ ಕೆಲಸ ಮಾಡ್ಬೋದು. ಸೊ ಯಾರಿಗೆ ನಮ್ಮ ವೆಹಿಕಲ್ ಮೇಲೆ ಇಂಟ್ರೆಸ್ಟ್ ಇದ್ದರೂ ಬೈ ಮಾಡಬೇಕು ಅಂತ ಇದ್ದರೆ ಬುಕ್ಕಿಂಗ್ ಮಾಡ್ಬೋದು. ನಮ್ಮ ನಂಬರ್ ಏನು ಕಾಣಿಸ್ತಾ ಇದೆ ಅದಕ್ಕೆ ಕಾಲ್ ಮಾಡ್ಬೋದು.